ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ನಾನಿವತ್ತು 2024ರಲ್ಲಿ ರಿಲೀಸ್ ಆಗಿದ್ದ ತೆಪ್ಪ ಸಮುದ್ರಂ ಅನ್ನೋ ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಚಿತ್ರದಲ್ಲಿ ಸಖತ್ತಾಗಿರೋ ಟ್ವಿಸ್ಟ್ಗಳಿದೆ, ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಯಾರೋ ಒಬ್ಬ ವ್ಯಕ್ತಿನ ರೌಡಿಗಳು ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಹಂತದಲ್ಲಿ ಆ ರೌಡಿಗಳ ಲೀಡರ್ ಇವನ್ನ ಕೊಲೆ ಮಾಡ್ತಾರೆ. ಈಗ ಸತ್ತೋಗಿರೋನ್ಗೆ ಒಬ್ಳು ಲವರ್ ಇದ್ದಾಳೆ. ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಅಂದ ಹಾಗೆ ಸತ್ತೋಗಿರೋ ಇವನ್ ಹೆಸರು ವಿಜಯ್ ಅಂತ. ನೆಕ್ಸ್ಟ್ ಸೀನ್, ಸ್ಟೇಷನ್ ನಲ್ಲಿ ಒಬ್ಬ ವ್ಯಕ್ತಿಗೆ ಸರಿಯಾಗಿ ಚಾರ್ಜ್ ಮಾಡ್ತಾ ಇದ್ದಾರೆ. ಕಿಡ್ನಾಪ್ ಮಾಡ್ತಿರೋ ಹುಡುಗಿರ್ನ ಎಲ್ಲಿ ಹೈಡ್ ಮಾಡಿ ಇಡ್ತಾ ಇದೆಯಾ ಹೇಳು ಅಂತ. ಆಗ ಆ ವ್ಯಕ್ತಿ ಹೇಳ್ತಾರೆ, ನಾನು ಕಿಡ್ನಾಪ್ ಮಾಡಿಲ್ಲ ಅಂತ. ಕಟ್ ಮಾಡಿದ್ರೆ ವಿಜಯ್ ಅವನ್ ಲವರ್ ಜೊತೆ ಮದ್ವೆ ಆಗ್ತಿದ್ದಾನೆ. ಅಷ್ಟರಲ್ಲಿ ಮದ್ವೆ ನಡೀತಾ ಇದ್ದ ಜಾಗಕ್ಕೆ ಬಂದಿದ್ದ ಪೊಲೀಸ್ ಯಾರಿಗೋ ಶೂಟ್ ಮಾಡ್ತಾರೆ. ಆಗ ವಿಜಯ್ಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇದೆಲ್ಲ ಒಂದು ಕನ್ಸು. ವಿಜಯ್ಗೆ ಪ್ರತಿದಿನ ಇದೇ ತರದ ಕನ್ಸು ಬೀಳ್ತಾ ಇರುತ್ತೆ. ಅದನ್ನ ಫ್ರೆಂಡ್ಸ್ ಗೆ ಹೇಳ್ತಾನೆ ಇರ್ತಾನೆ. ವಿಜಯ್ ಇಂದು ಅನ್ನೋ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಅದೇ ಊರಲ್ಲಿ ಗಜ ಅನ್ನೋ ರೌಡಿ ಇದ್ದಾನೆ. ಅವನು ಇಲ್ಲಿಗಲ್ ಆಗಿ ಗಂಜಾ ವ್ಯಾಪಾರ ಮಾಡ್ತಾ ಇರ್ತಾನೆ. ವಿಜಯ್ ಆಟೋ ಡ್ರೈವರ್. ಪ್ರತಿದಿನ ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡ್ತಾ ಇರ್ತಾನೆ. ಪ್ರತಿದಿನ ಇವನ್ ಲವರ್ ಆಗಿರೋ ಇಂದು ಮನೆಯಿಂದ ಹೊರಟ ಮೇಲೆನೆ ವಿಜಯ್ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಈ ಊರಿಗೆ SI ಆಗಿ ಗಣೇಶ್ ಅನ್ನೋ ವ್ಯಕ್ತಿ ಬಂದಿದ್ದಾರೆ. ವಿಜಯ್ ಡೈಲಿ ಗಜ ಅವರ ರೈಸ್ ಮಿಲ್ ಇಂದ ಅಕ್ಕಿ ಮೂಟೆಯನ್ನ ತಗೊಂಡೋಗಿ ಮಾರ್ಕೆಟ್ಗೆ ಕೊಡ್ತಾ ಇರ್ತಾನೆ. ಅದಕ್ಕೆ ಗಜ ಒಂದಿಷ್ಟು ಹಣ ಕೊಡ್ತಾರೆ. ಆಕ್ಚುಲಿ ಗಜ ಅಕ್ಕಿ ಮೂಟೆ ಒಳಗಡೆ ಗಂಜಾ ಹಾಕಿ ಕಳಿಸ್ತಾ ಇರ್ತಾನೆ. ಈ ವಿಷಯ ವಿಜಯ್ಗೆ ಗೊತ್ತಿರೋದಿಲ್ಲ. ಅವನು ಅಕ್ಕಿ ಅನ್ಕೊಂಡು ಅದನ್ನ ಮಾರ್ಕೆಟ್ಗೆ ತಗೊಂಡೋಗಿ ಕೊಡ್ತಾ ಇರ್ತಾನೆ. ಅಲ್ಲಿ ಗಜ ಕಡೆಯವರು ಅಕ್ಕಿ ಮೂಟೆ ಒಳಗಡೆ ಇರುವ ಗಂಜಾ ತೆಗೆದು ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ವಿಜಯ್ ಡೈಲಿ ಫ್ರೆಂಡ್ಸ್ ಜೊತೆ ಊರಿನ ಮಧ್ಯಭಾಗದಲ್ಲಿ ಇರುವ ವಾಟರ್ ಟ್ಯಾಂಕ್ ಹತ್ರ ಬಂದು ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ಇಂದು ಹೆಸರನ್ನ ಹೇಳ್ದೆ ಐ ಲವ್ ಅಂತ ಮಾತ್ರ ಕಿರ್ಚ್ತಾ ಇರ್ತಾನೆ. ಈ ಊರಲ್ಲಿ ಆತ್ಮಾರಾವ್ ಅನ್ನೋ ಕುಡುಕ ಇದ್ದಾನೆ. ಇವನು ಹೇಳೋ ಪ್ರಕಾರ ಇವನಿಗೆ ಆತ್ಮಗಳು ಮಾತಾಡೋದು ಕೇಳಿಸುತ್ತಂತೆ. ಈ ಊರಲ್ಲಿ ಸ್ಕೂಲ್ ಹುಡುಗಿರು ಕಾಣೆ ಆಗ್ತಾ ಇರ್ತಾರೆ. ಆ ಕೇಸ್ ಎಂಕ್ವೈರಿ ಮಾಡೋದಕ್ಕೇನೆ ಗಣೇಶ್ ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಒಬ್ರು ರಿಪೋರ್ಟರ್ ಇಂದ ಗಣೇಶ್ಗೆ ಗೊತ್ತಾಗೋದು ಏನಂದ್ರೆ 2006ರಲ್ಲಿ ಚಿಟ್ಟಿ ಅನ್ನೋ ಹುಡುಗಿ ಕಾಣೆ ಆಗಿದ್ಲು. ಹಾಗೇನೆ 2012ರಲ್ಲಿ ವೀಣಾ, 2018ರಲ್ಲಿ ಲಲ್ಲಿ, ಈಗ ಅಂಜಲಿ. ಹೀಗೆ ನಿರಂತರವಾಗಿ ಹುಡುಗಿರು ಕಾಣೆ ಆಗ್ತಾ ಇದ್ದಾರೆ. ಆಗ ಸ್ಟೇಷನ್ಗೆ ಬಂದಿರೋ ಮಹಿಳೆ, ನನ್ನ ಹಸ್ಬೆಂಡ್ ಕಾಣಿಸ್ತಾ ಇಲ್ಲ, ಅವರು ಗಜ ಅವರ ಗೋಡೌನ್ ನಲ್ಲಿ ಕೆಲಸ ಮಾಡ್ತಿದ್ರು ಅಂತ. ಈ ಊರಿನ ಜನ ಗಜಾನ ಕಂಡ್ರೆ ತುಂಬಾ ಹೆದರ್ತಾ ಇರ್ತಾರೆ. ಅದಕ್ಕೆ ಅವನ್ನ ಎಂಕ್ವೈರಿ ಮಾಡೋದಕ್ಕೆ ಆಗಲ್ಲ ಅಂತ ಗಣೇಶ್ಗೆ ಲೇಡಿ ಪೊಲೀಸ್ ಹೇಳ್ತಾರೆ. ವಿಜಯ್ ಇದುವರೆಗೂ ಇಂದುಗೆ ಲವ್ ಪ್ರಪೋಸ್ ಮಾಡಿಲ್ಲ, ಯಾಕಂದ್ರೆ ಇದು ಒನ್ ಸೈಡ್ ಲವ್. ಈ ಕಡೆ ಗಣೇಶ್ಗೆ ಹುಡುಗಿರ್ ಮಿಸ್ಸಿಂಗ್ ಕೇಸ್ ನಲ್ಲಿ ಯಾವುದೇ ಲೀಡ್ ಸಿಗ್ತಾನೆ ಇಲ್ಲ. ಗಣೇಶ್ ಅವ್ರ ತಾಯಿ ಹೇಳ್ತಾರೆ, ಹಲವು ವರ್ಷಗಳಿಂದ ಈ ಹುಡುಗಿರು ಕಾಣೆ ಆಗ್ತಾನೆ ಇದ್ದಾರೆ, ಹೇಗಾದ್ರೂ ಈ ಕೇಸ್ ನ ಸಾಲ್ವ್ ಮಾಡು ಅಂತ. ಗಣೇಶ್ ಅವ್ರ ತಂದೆ ಲಾಯರ್, ಅವ್ರ ಹೆಸರು ವಿಶ್ವನಾಥ್. ಊರಿನ ಜನ ಹೇಳೋ ಪ್ರಕಾರ ವಿಶ್ವನಾಥ್ ನ್ಯಾಯದ ಪರ ಹೋರಾಟ ಮಾಡೋದಿಲ್ಲ. ಮಕ್ಕಳಿಗೆ ಟ್ಯೂಷನ್ ಕೊಡ್ತಾರೆ. ಹುಡುಗಿರ್ ಕಾಣೆ ಆಗ್ತಿರೋದ್ರ ಹಿಂದೆ ಇವ್ರ ಕೈವಾಡ ಇದೆ. ಆ ಮಕ್ಕಳ ಕೇಸ್ ಎಂಕ್ವೈರಿ ಮಾಡೋದಕ್ಕೆ ಬಂದಿರೋದು ಅವ್ರ ಮಗ ಗಣೇಶ್. ಅವನಲ್ಲಿ ನಿಜವಾದ ಅಪರಾಧಿನ ಅರೆಸ್ಟ್ ಮಾಡ್ತಾನೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ವಿಜಯ್ ಆಟೋನಲ್ಲಿ ಹೋಗ್ತಿರುವ ಇಂದು ಕೇಳ್ತಾಳೆ, ಡೈಲಿ ಐ ಲವ್ ಅಂತ ಮಾತ್ರ ಕಿರ್ಚ್ತಾ ಇರ್ತೀಯ ಅಲ್ವಾ, ಆದ್ರೆ ಯಾಕೆ ಹುಡುಗಿ ಹೆಸರನ್ನ ಹೇಳಲ್ಲ ಅಂತ. ಆಗ ವಿಜಯ್, ಅದು ಹುಡುಗಿ ಅಲ್ಲ, ನಮ್ ತಾಯಿ ಅಂತ ಹೇಗೋ ಮ್ಯಾನೇಜ್ ಮಾಡ್ತಾನೆ. ನೆಕ್ಸ್ಟ್ ಡೇ ಪೊಲೀಸ್ ಜೀಪ್ ಬ್ರೇಕ್ ಡೌನ್ ಆಗಿರೋದ್ರಿಂದ ಗಣೇಶ್ ವಿಜಯ್ನ ಆಟೋನಲ್ಲಿ ಬರ್ತಾರೆ. ಅಲ್ಲೇ ಫಸ್ಟ್ ಟೈಮ್ ಗಣೇಶ್ ಇಂದುನ ಮೀಟ್ ಆಗ್ತಾರೆ. ಇಂದು ಕ್ರೈಮ್ ಮಿರರ್ ಅನ್ನೋ ಪತ್ರಿಕೆಯಲ್ಲಿ ರಿಪೋರ್ಟರ್ ಆಗಿರ್ತಾಳೆ. ಫ್ರೆಂಡ್ಸ್ ವಿಜಯ್ಗೆ ಹೇಳ್ತಾರೆ, SI ಗಣೇಶ್ ಇಂದು ಜೊತೆ ಕ್ಲೋಸ್ ಆಗ್ತಾ ಇದ್ದಾರೆ, ನೀನು ಲವ್ ಪ್ರಪೋಸ್ ಮಾಡಿಲ್ಲ ಅಂದ್ರೆ ಗಣೇಶ್ ಅವಳನ್ನ ಕ್ಯಾಚ್ ಹಾಕೊಳ್ತಾನೆ ಅಂತ. ವಿಜಯ್ ವಿಶ್ವನಾಥ್ ಹತ್ರ ಮಕ್ಕಳನ್ನ ಟ್ಯೂಷನ್ಗೆ ಬಿಡ್ತಾ ಇರ್ತಾನೆ. ವಿಶ್ವನಾಥ್ಗೆ ಐಸೈಟ್ ಇಶ್ಯೂ ಇರೋದ್ರಿಂದ ಹೊಸ ಸ್ಪೆಕ್ಸ್ ಗೆ ಆರ್ಡರ್ ಮಾಡಿರ್ತಾರೆ. ಅದನ್ನ ವಿಜಯ್ ಅವರಿಗೆ ತಂದು ಕೊಡ್ತಾನೆ. ನೇತ್ರ ಫೌಂಡೇಶನ್ಗೆ ಯಾರೋ ಇಂದು ಹೆಸರಿನಲ್ಲಿ ಪ್ರತಿ ತಿಂಗಳು ಡೊನೇಷನ್ ಕೊಡ್ತಾ ಇದ್ದಾರೆ ಅನ್ನೋದು ಇವಳಿಗೆ ಗೊತ್ತಾಗಿದ್ರಿಂದ ಡೊನೇಷನ್ ಕೊಡ್ತಿರೋ ವ್ಯಕ್ತಿ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾಳೆ. ಆಗ ನಂಬರ್ ಮಾತ್ರ ಸಿಗುತ್ತೆ. ಆ ನಂಬರ್ಗೆ ಕಾಲ್ ಮಾಡ್ತಾಳೆ, ಯಾರ್ ನೀನು, ಯಾಕೆ ನನ್ನ ಹೆಸರಲ್ಲಿ ಡೊನೇಷನ್ ಕೊಡ್ತಿದ್ದೀಯಾ ಅಂತ. ವಿಜಯ್ಗೆ ಮಾತಾಡ್ತಿರೋದು ಇಂದುನೇ ಅನ್ನೋದು ಗೊತ್ತಾಗುತ್ತೆ. ನಾನೇ ವಿಜಯ್ ಅಂತ ಹೇಳೋದಿಲ್ಲ, ನಾನು ಇಂದು ಲವರ್ ಅಂತ ಹೇಳ್ತಾನೆ. ನನ್ನ ಹೆಸರಲ್ಲಿ ಡೊನೇಷನ್ ಕೊಡ್ತಿರೋದು ಯಾರು ಅಂತ ಇಂದು ಯೋಚನೆ ಮಾಡ್ತಾ ಇದ್ದಾಳೆ. ಅವಳಿಗೆ ನಿಧಾನವಾಗಿ ಆ ಡೊನೇಷನ್ ಕೊಡ್ತಿರೋ ವ್ಯಕ್ತಿ ಅಂದ್ರೆ ವಿಜಯ್ ಮೇಲೆ ಲವ್ ಆಗಿದೆ. ಆದ್ರೆ ಡೊನೇಷನ್ ಕೊಡ್ತಾ ಇರೋದು ವಿಜಯ್ ಅಂತ ಇವಳಿಗೆ ಗೊತ್ತಿಲ್ಲ. ಈಗ ವಿಜಯ್ ಇಂದು ಹೆಸರಿನಲ್ಲಿ ನೇತ್ರ ಫೌಂಡೇಶನ್ಗೆ ದುಡ್ಡು ಕೊಡ್ತಾ ಇರೋದು ಯಾಕೆ ಅಂತ ಫ್ರೆಂಡ್ಗೆ ಹೇಳ್ತಾನೆ. ಚಿಕ್ಕ ವಯಸ್ಸಲ್ಲಿ ಇಂದು ದೃಷ್ಟಿ ಕಳ್ಕೊಂಡಾಗ ವಿಜಯ್ ದೇವ್ರ ಹತ್ರ ಬೇಡ್ಕೊಂಡಿರ್ತಾನೆ, ಇಂದುಗೆ ದೃಷ್ಟಿ ವಾಪಸ್ ಬಂದ್ರೆ ನೇತ್ರ ಫೌಂಡೇಶನ್ಗೆ ನಾನ್ ಬದುಕಿರೋವರೆಗೂ ಡೊನೇಷನ್ ಕೊಡ್ತೀನಿ ಅಂತ. ನೇತ್ರ ಫೌಂಡೇಶನ್ಗೆ ತುಂಬಾ ಜನ ಕಣ್ಣುಗಳನ್ನ ದಾನ ಮಾಡ್ತಾರೆ. ಅವ್ರಗಳ ಮುಂದೆ ನಾನ್ ಮಾಡ್ತಿರೋ ಡೊನೇಷನ್ ಯಾವ ಲೆಕ್ಕ ಅಂತ.
ಕಟ್ ಮಾಡಿದ್ರೆ ಬುಜ್ಜಮ್ಮ ಅನ್ನೋ ಹುಡುಗಿನ ಯಾರೋ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ. ನಂತರ ಅವಳ ಮೇಲೆ ಅತ್ಯಾಚಾರ ಮಾಡಿ ಸಾಯಿಸ್ಬಿಡ್ತಾರೆ. ಬುಜ್ಜಮ್ಮ ಕಾಣೆ ಆಗಿರೋದ್ರಿಂದ ವಿಜಯ್ ಸೇರಿದಂತೆ ಹುಡುಗಿ ಪೇರೆಂಟ್ಸ್ ಗಾಬರಿ ಆಗಿದ್ದಾರೆ. ನಿನ್ನೆ ರಾತ್ರಿಯಿಂದ ಮಗಳು ಮನೆಗ್ ಬಂದಿಲ್ಲ ಅಂತ. ಮಗಳು ಕಾಣೆ ಆಗಿರೋ ಶಾಕ್ ನಲ್ಲಿ ಅವರಿಬ್ರು ಕೆರೆಗೆ ಹಾರಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಕೇಸ್ ಎಂಕ್ವೈರಿ ಮಾಡ್ತಿರೋ ಗಣೇಶ್ ಹಾಗೂ ಊರಿನ ಜನರಿಗೆ ಈ ಘಟನೆಯಿಂದ ಶಾಕ್ ಆಗುತ್ತೆ. ಊರಿನ ಜನ ಸೇರಿದಂತೆ ವಿಶ್ವನಾಥ್ ಗಣೇಶ್ಗೆ ಹೇಳ್ತಾರೆ, ನಮ್ಗೆಲ್ಲ ಗಜ ಮೇಲೇನೆ ಡೌಟ್ ಇದೆ. ಯಾಕಂದ್ರೆ ಅವನು ಇಲ್ಲಿಗಲ್ ಆಗಿ ಗಂಜಾ ವ್ಯಾಪಾರ ಮಾಡ್ತಾ ಇದ್ದಾನೆ. ಜೊತೆಗೆ ಈ ರೀತಿ ಹುಡುಗಿರ್ನ ಕಿಡ್ನಾಪ್ ಮಾಡಿ ಹ್ಯೂಮನ್ ಟ್ರಾಫಿಕಿಂಗ್ ಕೂಡ ಮಾಡ್ತಿರ್ಬೋದು ಅಂತ. ಅದಕ್ಕೆ ಗಜ ಅಡ್ಡಕ್ಕೆ ಹೋಗಿ ಅವನ್ ಕಡೆಯವ್ರಿಗೆ ಸರಿಯಾಗಿ ಹೊಡಿತಾರೆ. ಕೊನೆಗೆ ಗಜನ ಮೀಟ್ ಆಗಿ ನಿನ್ ವಿರುದ್ಧ ಸಾಲಿಡ್ ಎವಿಡೆನ್ಸ್ ಸಿಗ್ಲಿ, ನಿನ್ ಕತೆ ಮುಗಿಸ್ತೀನಿ ಅಂತ. ಆಗ ಗಜ ಹೇಳ್ತಾನೆ, ನನಗೆ ಹೆಣ್ಮಕ್ಳಂದ್ರೆ ಆಗೋದೇ ಇಲ್ಲ. ಹೀಗಿರುವಾಗ ನಾನ್ ಹೇಗೆ ಅವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ ಅಂತ. ಕಟ್ ಮಾಡಿದ್ರೆ ಇಂದುಗೆ ನನ್ನ ಹೆಸರಲ್ಲಿ ಡೊನೇಷನ್ ಕೊಡ್ತಾ ಇರೋದು ವಿಜಯ್ ಅನ್ನೋ ವಿಷಯ ನೇತ್ರ ಫೌಂಡೇಶನ್ ನಲ್ಲಿ ಕೆಲಸ ಮಾಡ್ತಿರುವ ಲೇಡಿಯಿಂದ ಗೊತ್ತಾಗುತ್ತೆ. ಆ ಲೇಡಿ ಹೇಳ್ತಾರೆ, ನಿನ್ಗೆ ನೇತ್ರ ಫೌಂಡೇಶನ್ ಇಂದ ಮತ್ತೆ ದೃಷ್ಟಿ ಬಂತು ಅಂತ ಗೊತ್ತಾದ್ಮೇಲೆ ಪ್ರತಿ ತಿಂಗಳು ಇಲ್ಲಿಗೆ ಬಂದು ನಿನ್ ಹೆಸರಲ್ಲಿ ಡೊನೇಷನ್ ಕೊಡ್ತಾ ಇದ್ದಾನೆ ಅಂತ. ಸೊ ಈಗ ಇಂದು ಕೂಡ ವಿಜಯ್ನ ಲವ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ವಿಜಯ್ಗೆ ಕಾಲ್ ಮಾಡಿ ನಿನ್ನ ಮೀಟ್ ಆಗ್ಬೇಕು, ಪಾರ್ಕ್ ಹತ್ರ ಬಾ ಅಂತ ಹೇಳ್ತಾಳೆ. ವಿಜಯ್ಗೆ ಫುಲ್ ಖುಷಿ ಆಗುತ್ತೆ. ವಿಜಯ್ ಫ್ರೆಂಡ್ಗೆ ಹೇಳ್ತಾನೆ, ಸರಿ ನೀನು ನೈನಾನ ಸ್ಕೂಲ್ಗೆ ಡ್ರಾಪ್ ಮಾಡಿ ನಂತರ ಅವಳ ಮನೆ ಹತ್ರ ಡ್ರಾಪ್ ಮಾಡು, ನಾನು ಇಂದುನ ಮೀಟ್ ಆಗೋದಕ್ಕೆ ಹೋಗ್ತೀನಿ ಅಂತ. ಈಗ ರಾತ್ರಿ ಆಗಿದೆ. ನೈನಾನ ಯಾರೋ ಬೈಕ್ ನಲ್ಲಿ ಕರ್ಕೊಂಡು ಹೋಗ್ತಾರೆ. ನಂತರ ಅವಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ಬಿಡ್ತಾರೆ. ಸೊ ಗಣೇಶ್ಗೆ ತಲೆ ಕೆಟ್ಟು ಹೋಗ್ತಿದೆ. ನಿರಂತರವಾಗಿ ಸ್ಕೂಲ್ ಹುಡುಗಿರು ಮಿಸ್ ಆಗ್ತಾನೆ ಇದ್ದಾರೆ, ಆದ್ರೆ ಯಾವುದೇ ಲೀಡ್ ಸಿಗ್ತಾನೆ ಇಲ್ಲ ಅಂತ. ಅವರು ವಿಶ್ವನಾಥ್ನ ಕೂಡ ಎಂಕ್ವೈರಿ ಮಾಡ್ತಾರೆ. ಊರಿನ ಜನ ಹೇಳೋ ಪ್ರಕಾರ ಹುಡುಗಿರ್ ಕಾಣೆ ಆಗೋದ್ರ ಹಿಂದೆ ನಿಮ್ ಕೈವಾಡ ಕೂಡ ಇದೆಯಂತೆ. ಆಗ ವಿಶ್ವನಾಥ್ ಹೇಳ್ತಾರೆ, ನಾನೊಬ್ಬ ಲಾಯರ್, ನನ್ನ ಹತ್ರ ತಪ್ಪು ಮಾಡಿದವರು ಬರ್ತಾರೆ, ಒಳ್ಳೆಯವರು ಬರ್ತಾರೆ. ಒಳ್ಳೆಯವ್ರಿಗೆ ನ್ಯಾಯ ಕೊಡಿಸ್ತೀನಿ, ಕೆಟ್ಟವ್ರಿಗೆ ವಾದ ಮಾಡಿ ಶಿಕ್ಷೆ ಆಗೋ ತರ ಮಾಡ್ತೀನಿ. ಹೀಗೆ ಶಿಕ್ಷೆಗೆ ಒಳಗಾದವರು ನನ್ ವಿರುದ್ಧ ಏನೇನೋ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ನಾನು ಮಕ್ಕಳಿಗೆ ಟ್ಯೂಷನ್ ಕೊಡ್ತಾ ಇರೋದ್ರಿಂದ ಹೆಣ್ಮಕ್ಳು ಕಾಣೆ ಆಗ್ತಿರೋದ್ರ ಹಿಂದೆ ನನ್ ಕೈವಾಡ ಇದೆ ಅಂತ ಕೆಲವರು ರೂಮರ್ಸ್ ಹಬ್ಬಿಸ್ತಾ ಇದ್ದಾರೆ ಅಂತ. ನೀವು ಬೈಕ್ ನಲ್ಲಿ ನೈನಾನ ಕರ್ಕೊಂಡು ಹೋಗಿದ್ದನ್ನ ಯಾರೋ ನೋಡಿದ್ರಂತೆ. ನಾನು 2 ದಿನಗಳ ಹಿಂದೆ ಅಂಜಿ ಹತ್ರ ನನ್ ಬೈಕ್ ನ ರಿಪೇರಿಗೆ ಕೊಟ್ಟಿದ್ದೆ. ಬೆಳಗ್ಗೆ ನೋಡಿದಾಗ ಇಲ್ಲೇ ಪಾರ್ಕಿಂಗ್ ಆಗಿತ್ತು ಅಂತ. ಬೈಕ್ ನೋಡಿ ಅವ್ರ ತಂದೆಗೆ ಸಾರಿ ಹೇಳಿ ಹೋಗ್ತಾರೆ. ಗಣೇಶ್ ವಿಜಯ್ ಫ್ರೆಂಡ್ಗೆ ಸರಿಯಾಗಿ ಹೊಡೆದಿರ್ತಾರೆ. ಯಾಕಂದ್ರೆ ನಿನ್ನೆ ನೈನಾ ಅನ್ನೋ ಸ್ಕೂಲ್ ಹುಡುಗಿನ ಪಿಕಪ್ ಮಾಡಿರೋದು ಇವನೇ ಅಂತ. ಸ್ಟೇಷನ್ಗೆ ಹೋಗಿ ವಿಜಯ್ ವಿಚಾರಿಸಿದಾಗ ಫ್ರೆಂಡ್ ಹೇಳ್ತಾನೆ, ನೈನಾನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿರುವಾಗ ಒಂದು ಬಿ ಗ್ರೇಡ್ ಮೂವಿಯ ಪೋಸ್ಟರ್ ನೋಡಿದೆ. ಅವಳು ವೆಯ್ಟ್ ಮಾಡಿದ ನಂತರ ಆಟೋನಲ್ಲಿ ಹೋಗ್ತಾಳೆ ಅಂತ ನಾನು ಮೂವಿ ನೋಡೋದಕ್ಕೆ ಹೋಗಿದ್ದೆ ಅಂತ. ಇದನ್ನ ಕೇಳಿ ಟ್ರಿಗರ್ ಆಗಿದ್ದ ವಿಜಯ್ ಅವನ್ ಕೆನ್ನೆಗೆ ಹೊಡಿತಾನೆ. ಇಂದು ವಿಜಯ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ. ಗಣೇಶ್ ಹೇಳ್ತಾರೆ, ನೀವಿಬ್ರು ಸೇರಿನೇ ನೈನಾ ಹಾಗೂ ಬುಜ್ಜಮ್ಮನ ಕಿಡ್ನಾಪ್ ಮಾಡಿ ನಂತರ ಕೊಲೆ ಮಾಡಿದ್ದೀರಾ ಅಂತ. ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಗಣೇಶ್ಗೆ ಡೌಟ್ ಬಂದು ಆಟೋನಲ್ಲಿ ಇದ್ದ ಅಕ್ಕಿ ಮೂಟೆಗಳನ್ನ ಚೆಕ್ ಮಾಡ್ತಾರೆ. ನೋಡಿದ್ರೆ ಅದ್ರಲ್ಲಿ ಗಂಜಾ ಸೊಪ್ಪು ಇದೆ. ವಿಜಯ್ಗೆ ಕನ್ಫರ್ಮ್ ಆಗುತ್ತೆ, ಗಜ ಡೈಲಿ ಅಕ್ಕಿನ ಮಾರ್ಕೆಟ್ಗೆ ಕೊಡೋ ನೆಪದಲ್ಲಿ ಹೀಗೇನೆ ಗಂಜಾ ಮಾರಾಟ ಮಾಡ್ತಿದ್ದಾನೆ ಅಂತ. ಗಣೇಶ್ ಹೇಳ್ತಾರೆ, ಹೀಗೆ ಇಲ್ಲಿಗಲ್ ಆಗಿ ಗಂಜಾ ಸಾಗಿಸ್ತಾ ಇರೋ ನೀವು ಹುಡುಗಿರ್ನ ಕಿಡ್ನಾಪ್ ಮಾಡಿರಲ್ಲ ಅನ್ನೋದಕ್ಕೆ ಯಾವ ಗ್ಯಾರಂಟಿ? ಗಜ ಗೋಡೋನಿಂದನೇ ಈ ಮೂಟೆಗಳನ್ನ ತಂದಿದ್ದೀರಾ ಅಲ್ವಾ, ಅವನಿಗೇನೆ ಕಾಲ್ ಮಾಡಿ ಅಂತ. ಕಾಲ್ ಮಾಡಿ ವಿಷಯ ಹೇಳಿದಾಗ ಗಜ ಉಲ್ಟಾ ಹೊಡಿತಾನೆ. ನಮ್ ಗೋಡೌನ್ ನಲ್ಲಿರುವ ಅಕ್ಕಿಲಿ ಗಂಜಾ ಇರೋದಕ್ಕೆ ಹೇಗ್ ಸಾಧ್ಯ? ನೀನು ಹಾಗೂ ಆ SI ಸೇರ್ಕೊಂಡು ನನ್ನ ಫ್ರೇಮ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಅಂತ. ಆಗ ಗಣೇಶ್ ಹೇಳ್ತಾರೆ, ನೋಡು ಗಜ, ನೀನೇ ಗಂಜಾ ವ್ಯಾಪಾರ ಮಾಡ್ತಿದ್ದೀಯ ಅಂತ ನನ್ಗೆ ಗೊತ್ತು. ಇವ್ರಿಬ್ರು ನಿನ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ, ಇವ್ರಿಗೆ ಸರಿಯಾಗಿ ಚಾರ್ಜ್ ಮಾಡಿ ನಿಜ ಕಕ್ಕಿಸ್ತೀನಿ, ಆಗ ನೀನು ಕೋರ್ಟ್ಗೆ ಬರ್ಬೇಕಾಗುತ್ತೆ ಅಂತ. ಈ ಕಡೆ ವಿಶ್ವನಾಥ್ಗೆ ವಿಜಯ್ನ ಅರೆಸ್ಟ್ ಮಾಡಿರೋ ವಿಷಯ ಗೊತ್ತಾಗುತ್ತೆ. ನೇರವಾಗಿ ಸ್ಟೇಷನ್ಗೆ ಹೋಗಿ ಲೇಡಿ ಪೊಲೀಸ್ಗೆ ಹೇಳ್ತಾರೆ, ವಿಜಯ್ ಬಗ್ಗೆ ನನ್ಗೆ ಗೊತ್ತಿದೆ, ಅಷ್ಟೇ ಅಲ್ಲದೆ ನಾನೊಬ್ಬ ಲಾಯರ್, ನಿಮ್ SIಗೆ ತಾಕತ್ತಿದ್ರೆ ಗಜನ ಅರೆಸ್ಟ್ ಮಾಡೋದಕ್ಕೆ ಹೇಳಿ ಅಂತ. ಅವರಿಬ್ಬರನ್ನ ರಿಲೀಸ್ ಮಾಡ್ಕೊಂಡು ಹೋಗ್ತಾರೆ. ವಿಜಯ್ಗೆ ಗಜ ಮೇಲೆ ಕೋಪ ಬರುತ್ತೆ. ಇಷ್ಟು ದಿನ ಹಾನೆಸ್ಟ್ ಆಗಿ ಕೆಲಸ ಮಾಡಿದ್ವಿ, ಆದ್ರೆ ನಮ್ಗೇನೆ ಮೋಸ ಮಾಡ್ಬಿಟ್ಟ. ಅಷ್ಟೇ ಅಲ್ಲದೆ ಸ್ಕೂಲ್ ಹುಡುಗಿಯರು ಕಾಣೆ ಆಗ್ತಿರೋದ್ರ ಹಿಂದೆ ಗಜ ಕೈವಾಡ ಇದೆ ಅನ್ಸುತ್ತೆ ಅಂತ. ನೇರವಾಗಿ ಗಜ ಇರೋ ಜಾಗಕ್ಕೆ ಹೋಗಿ ಅವನಿಗೆ ಸರಿಯಾಗಿ ಹೊಡಿತಾನೆ. ಅಷ್ಟ್ರಲ್ಲಿ ಯಾರೋ ವಿಜಯ್ ತಲೆಗೆ ಹೊಡೆದಿದ್ರಿಂದ ಅನ್ಕಾನ್ಶಿಯಸ್ ಆಗ್ತಾನೆ. ಅವನ್ನ ಗೋಡೌನ್ ನಲ್ಲೇ ಕೂಡ್ ಹಾಕ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಎಚ್ಚರಿಕೆ ಆಗುತ್ತೆ. ಆಗ ಗಜ ಅವನ್ ಕಡೆಯವ್ರಿಗೆ ಕಾಲ್ ಮಾಡಿ SI ಗಣೇಶ್ ಹಾಗೂ ವಿಜಯ್ಗೆ ನಾವು ಗಂಜಾ ಸಾಗಿಸ್ತಾ ಇರೋ ವಿಷಯ ಗೊತ್ತಾಗಿದೆ, ವಿಜಯ್ ಇಲ್ಲೇ ಇದ್ದಾನೆ, ಅವನ್ ಕತೆ ಮುಗಿಸಿ ನಮ್ ಗೋಡೌನ್ ನಲ್ಲಿರುವ ಐಟಮ್ಗಳನ್ನ ಹೈದರಾಬಾದ್ಗೆ ಸಾಗಿಸ್ಬೇಕು ಅಂತ. ಇದನ್ ಕೇಳಿ ಗಾಬರಿಯಾಗಿದ್ದ ವಿಜಯ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ವಿಷಯ ಗೊತ್ತಾಗಿ ಗಜ ಕಡೆಯವರು ವಿಜಯ್ನ ಓಡಿಸ್ಕೊಂಡು ಬರ್ತಾ ಇದ್ದಾರೆ.
ಅದೇ ಸ್ಪಾಟ್ಗೆ ವಿಜಯ್ ಫ್ರೆಂಡ್ಸ್ ಕೂಡ ಬರ್ತಾರೆ. ಗಜ ಅಂಡ್ ಗ್ಯಾಂಗ್ ಜೊತೆ ಫೈಟ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಸ್ಪಾಟ್ಗೆ ಬಂದ ಗಜ ವಿಜಯ್ ಸೇರಿದಂತೆ ಅವನ್ ಫ್ರೆಂಡ್ಸ್ ನ ಕೊಲೆ ಮಾಡ್ತಾನೆ. ವಿಷಯ ಗೊತ್ತಾಗಿ ಇಂದು ಕೂಡ ಸ್ಪಾಟ್ಗೆ ಬರ್ತಾಳೆ. ವಿಜಯ್ ಸತ್ತೋಗಿದ್ರಿಂದ ಇವಳಿಗೆ ತುಂಬಾ ಹರ್ಟ್ ಆಗುತ್ತೆ. ವಿಜಯ್ ಹಾಗೂ ಫ್ರೆಂಡ್ಸ್ ದೆವ್ವಗಳಾಗಿದ್ದಾರೆ. ಕಾಣೆಯಾಗಿರೋ ನೈನಾ ಹಾಗೂ ಬುಜ್ಜಮ್ಮ ಆತ್ಮಗಳು ಕೂಡ ಇದೆ. ಅದು ಕೂಡ ಇವ್ರಗಳ ಜೊತೆ ಸೇರ್ಕೊಳ್ಳುತ್ತೆ. ಸೊ ಹಾಗಾದ್ರೆ ಇವರಿಬ್ರು ಕೂಡ ನಮ್ ತರನೇ ಸತ್ತು ಆತ್ಮಗಳಾಗಿದ್ದಾರೆ ಅನ್ನೋದು ವಿಜಯ್ಗೆ ಕನ್ಫರ್ಮ್ ಆಗುತ್ತೆ. ಏನ್ ನಡೀತು ಅಂತ ವಿಜಯ್ ಕೇಳಿದಾಗ ಗೊತ್ತಾಗೋದು ಏನಂದ್ರೆ ಇಲ್ಲೇ ಶಾಕಿಂಗ್ ಟ್ವಿಸ್ಟ್. SI ಗಣೇಶ್ ಇದ್ದಾರೆ ಅಲ್ವಾ, ಅವರೇ ನೈನಾ ಹಾಗೂ ಬುಜ್ಜಮ್ಮನ ಕಿಡ್ನಾಪ್ ಮಾಡಿದ ನಂತರ ಅವ್ರಗಳ ಮೇಲೆ ಅತ್ಯಾಚಾರ ಮಾಡಿ ಒಂದು ಬಾವಿಯಲ್ಲಿ ಹೂತಾಕಿದ್ದಾರೆ. ನಂತರ ಗಣೇಶ್ ಪ್ಲಾನ್ ಮಾಡಿ ವಿಜಯ್ ಫ್ರೆಂಡ್ ಮೇಲೆ ಕೇಸ್ ಹಾಕಿ ಕೇಸ್ ತಿರುಗಿಸಿ ನಂತರ ವಿಜಯ್ನ ಕೂಡ ಅರೆಸ್ಟ್ ಮಾಡಿರ್ತಾರೆ. ಇದನ್ನ ಕೇಳಿ ವಿಜಯ್ಗೆ ಶಾಕ್ ಆಗುತ್ತೆ. ಕಾಮನ್ ಆಗಿ ಹಿಂದೂ ಸಂಪ್ರದಾಯದ ಪ್ರಕಾರ ಸತ್ತ ವ್ಯಕ್ತಿ ಆತ್ಮ 11 ದಿನ ಮಾತ್ರ ಆತ್ಮಗಳಾಗಿ ಭೂಮಿ ಮೇಲೆ ಓಡಾಡ್ತಾ ಇರುತ್ತೆ. ನಂತರ ಸ್ವರ್ಗ ಅಥವಾ ನರಕ ಸೇರುತ್ತೆ. ಸೊ 11 ದಿನ ಭೂಮಿ ಮೇಲೆ ಇರೋದಕ್ಕೆ ಅವಕಾಶ ಇದೆ. ಅಷ್ಟರಲ್ಲಿ ಹೇಗಾದ್ರೂ ಗಣೇಶ್ಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಇವರೆಲ್ಲ ಆತ್ಮಗಳಾಗಿರೋದ್ರಿಂದ ಗಣೇಶ್ ಈ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇದ್ದಾನೆ ಅನ್ನೋ ವಿಷಯನ ಊರಿನ ಜನರಿಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆಗ ಮೂಲ ನಕ್ಷತ್ರದಲ್ಲಿ 12 ಗಂಟೆ 12 ನಿಮಿಷಕ್ಕೆ ಮಧ್ಯರಾತ್ರಿ ಹುಟ್ಟದವ್ರಿಗೆ ಮಾತ್ರ ಆತ್ಮಗಳು ಮಾತಾಡೋದು ಕೇಳಿಸುತ್ತೆ. ಸೊ ಈ ವಿಷಯ ಗೊತ್ತಾದ್ಮೇಲೆ ಅಂತವ್ರು ಯಾರಿದ್ದಾರೆ ಈ ಊರಲ್ಲಿ ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇ ಆತ್ಮರಾವ್ ಅನ್ನೋ ಕುಡುಕನಿಗೆ ಈ ಆತ್ಮಗಳು ಮಾತಾಡೋದು ಕೇಳಿಸುತ್ತೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಈಗ ಇನ್ನೊಂದು ಟ್ವಿಸ್ಟ್. ಗಣೇಶ್ ಹಾಗೂ ಗಜ ಪಾರ್ಟ್ನರ್ಸ್. ಅವನು ಗಂಜಾ ಸಾಗಿಸ್ತಾ ಇರೋ ವಿಷಯ ಗಣೇಶ್ಗೆ ಗೊತ್ತಿದೆ. ಗಂಜಾ ಮಾರಿ ಸಿಗೋ ಲಾಭದಲ್ಲಿ ಇಬ್ರು ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಫಸ್ಟ್ ಗಜ ಒಪ್ಪದೆ ಇದ್ದಾಗ ಇವನು ಮಾಡ್ತಿರೋ ಗಂಜಾ ವ್ಯಾಪಾರ ಅದ್ರ ಬಗ್ಗೆ ತಿಳ್ಕೊಂಡಿದ್ದ ವ್ಯಕ್ತಿನ ಗಜ ಕೊಲೆ ಮಾಡಿ ಹೂತಾಕ್ತಾ ಇರೋದನ್ನ ಗಣೇಶ್ ವಿಡಿಯೋ ರೆಕಾರ್ಡ್ ಮಾಡಿರ್ತಾನೆ. ಅದೇ ವಿಡಿಯೋ ಇಟ್ಕೊಂಡು ಗಣೇಶ್ ಗಜನ ಬ್ಲಾಕ್ ಮೇಲ್ ಮಾಡ್ತಾರೆ. ನನ್ಗೆ ಗಂಜಾ ವ್ಯಾಪಾರದಿಂದ ಬರೋ ಹಣದಲ್ಲಿ ಶೇರ್ ಕೊಟ್ಟಿಲ್ಲ ಅಂದ್ರೆ ಗಂಜಾ ಕೇಸ್ ಜೊತೆಗೆ ನೀನೇ ಹುಡುಗಿರ್ನ ಕಿಡ್ನಾಪ್ ಮಾಡ್ತಿರೋದು ಅಂತ ಹೇಳಿ ಅರೆಸ್ಟ್ ಮಾಡ್ತೀನಿ ಅಂತ. ಬೇರೆ ಆಪ್ಷನ್ ಇಲ್ದೆ ಗಜ ಡೀಲ್ ಒಪ್ಕೊಂಡಿದ್ದಾನೆ. ಇದನ್ನೆಲ್ಲ ಆತ್ಮಗಳಾಗಿರೋ ವಿಜಯ್ ಹಾಗೂ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ. ವಿಶ್ವನಾಥ್ ಇಂದು ಫ್ಯಾಮಿಲಿ ಜೊತೆ ಮಾತಾಡಿ ಇಂದು ಜೊತೆ ಗಣೇಶ್ಗೆ ಮದ್ವೆ ಮಾಡ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇವರಿಗೆ ಬೇಕಾಗಿರೋದು ಅದೇ. ಈ ವಿಷಯ ತಿಳ್ಕೊಂಡಿದ್ದ ಆತ್ಮಗಳು ಹೇಗಾದ್ರೂ ಈ ಮದ್ವೆ ನಿಲ್ಲಿಸ್ಬೇಕು, ಗಣೇಶ್ನ ನಿಜ ರೂಪ ಊರಿನ ಜನರಿಗೆ ಗೊತ್ತಾಗೋ ಹಾಗೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಗಣೇಶ್ ಇನ್ನೊಂದು ಹುಡುಗಿನ ಕಿಡ್ನಾಪ್ ಮಾಡಿ ಅವಳ ಮೇಲೆ ಅತ್ಯಾಚಾರ ಮಾಡಿದ ನಂತರ ಬಾವಿಯಲ್ಲಿ ಹೂತಾಕ್ತಾನೆ. ಇದನ್ನೆಲ್ಲ ನೋಡ್ತಿರೋ ಈ ಆತ್ಮಗಳಿಗೆ ಏನು ಮಾಡೋದಕ್ಕೆ ಆಗ್ತಿಲ್ವಲ್ಲ ಅಂತ ಅಳ್ತಾ ಇದೆ. ಈಗ ಸತ್ತ ಹುಡುಗಿ ಕೂಡ ಆತ್ಮ ಆಗಿ ಇವ್ರಗಳ ಜೊತೆ ಸೇರ್ಕೊಳ್ಳುತ್ತೆ. ಈಗ ಇವರಿಗೆಲ್ಲ ಒಂದು ವಿಷಯ ಗೊತ್ತಾಗುತ್ತೆ. ಆತ್ಮರಾವ್ಗೆ ನಾವು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ. ಸೊ ಅದಕ್ಕೆ ಅವನ್ನ ಯೂಸ್ ಮಾಡ್ಕೊಂಡು ಗಣೇಶ್ ಬಗ್ಗೆ ಊರಿನ ಜನರಿಗೆ ಗೊತ್ತಾಗೋ ಹಾಗೆ ಮಾಡ್ಬೇಕು ಅಂತ ಸತ್ತೋಗಿರೋ ಹುಡುಗಿರ ಆತ್ಮಗಳ ಮೂಲಕ ಹೇಳಿಸಿದಾಗ ಆತ್ಮರಾವ್ಗೆ ನಂಬಿಕೆ ಬರುತ್ತೆ. ಇಂದು ಸೇರಿದಂತೆ ಊರಿನ ಜನರಿಗೆ ಹೇಳ್ತಾನೆ ಗಣೇಶ್ ಹಾಗೂ ಗಜ ಸೇರಿ ವಿಜಯ್ ಅಂಡ್ ಫ್ರೆಂಡ್ಸ್ ನ ಕೊಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಊರಿನಲ್ಲಿ ಹುಡುಗಿರ್ನ ಕಿಡ್ನಾಪ್ ಮಾಡ್ತಾ ಇರೋದು ಕೂಡ ಗಣೇಶ್ ಅಂತ. ಇದನ್ನೆಲ್ಲ ನನ್ಗೆ ಹೇಳಿದ್ದು ವಿಜಯ್ ಹಾಗೂ ಸತ್ತೋಗಿದ್ದ ಹುಡುಗಿರ ಆತ್ಮ. ಆದ್ರೆ ಇವನು ಕುಡುಕ ಆಗಿರೋದ್ರಿಂದ ಯಾರು ಕೂಡ ಇವನ್ ಮಾತನ್ನ ನಂಬೋದಿಲ್ಲ. ವಿಶ್ವನಾಥ್ ಮನೆ ಹತ್ರ ಜನ ಸೇರಿದ್ದಾರೆ. ಒಬ್ರು ಲೇಡಿ ನಿನ್ನೆ ರಾತ್ರಿಯಿಂದ ನನ್ ಮಗಳು ಕಾಣಿಸ್ತಾ ಇಲ್ಲ, ನಿರಂತರವಾಗಿ ಹುಡುಗಿರು ಕಾಣೆ ಆಗ್ತಾನೆ ಇದ್ದಾರೆ ಅಂತ. ಆಗ ವಿಶ್ವನಾಥ್ ಹೇಳ್ತಾರೆ ಇದುವರೆಗೂ ಕಾಣೆ ಆಗಿರೋ ಹುಡುಗಿರ್ನ ಕಿಡ್ನಾಪ್ ಮಾಡಿದ್ದು ಯಾರು, ಮೋಟಿವ್ ಏನು ಅನ್ನೋದನ್ನ ಗಣೇಶ್ ಕಂಡು ಹಿಡಿಯೋ ತನಕ ಅವನಿಗೆ ಮದ್ವೆ ಮಾಡೋದಿಲ್ಲ ಅಂತ. ಇದನ್ನ ಕೇಳಿ ಗಣೇಶ್ಗೆ ತುಂಬಾ ಕೋಪ ಬರುತ್ತೆ. ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದ ಆತ್ಮಗಳಿಗೂ ಫುಲ್ ಖುಷಿ ಆಗುತ್ತೆ. ಗಣೇಶ್ ಯಾರನ್ನಾದ್ರೂ ಫ್ರೇಮ್ ಮಾಡಿ ಕೇಸ್ನ ಕ್ಲೋಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ವಿರುದ್ಧ ಸಾಲಿಡ್ ಎವಿಡೆನ್ಸ್ ಗಳನ್ನ ಸೃಷ್ಟಿ ಮಾಡೋದಕ್ಕೆ ಆಗ್ತಿಲ್ಲ. ಅದಕ್ಕೆ ಫುಲ್ ಟೆನ್ಷನ್ ಆಗಿದ್ದಾರೆ. ಇನ್ನೊಂದು ಕಡೆ ಆತ್ಮರಾವ್ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇರೋದು ಗಣೇಶ್ ಅಂತ ಊರಿನ ಜನರಿಗೆ ಹೇಳ್ತಾನೆ ಇದ್ದಾನೆ. ಆದ್ರೆ ಯಾರು ಕೂಡ ಇವನ್ ಮಾತನ್ನ ನಂಬದೆ ಅವನಿಗೇನೆ ಹೊಡಿತಾ ಇರ್ತಾರೆ. ಯಾಕಂದ್ರೆ ಊರಿನ ಜನರ ಪ್ರಕಾರ ಗಣೇಶ್ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ. ಗಣೇಶ್ ಗಜಾಗೆ ಹೇಳ್ತಾರೆ ನಿಮ್ ಕಡೆ ಅವರೇ ಮಿಸ್ ಆಗಿರೋ ಹುಡುಗಿರ್ನ ಕಿಡ್ನಾಪ್ ಮಾಡಿ ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಾ ಇದ್ದಾರೆ ಅಂತ ಎನ್ಕೌಂಟರ್ ಮಾಡಿ ಕೇಸ್ನ ಕ್ಲೋಸ್ ಮಾಡ್ತೀನಿ, ಆಗ್ಲೇ ನನ್ಗೆ ಇಂದು ಜೊತೆ ಮದ್ವೆ ಆಗುತ್ತೆ ಅಂತ. ಗಜ ಕೂಡ ಒಪ್ಕೊಳ್ತಾನೆ. ಪ್ಲಾನ್ ಪ್ರಕಾರ ಮೀಡಿಯಾನ ಕರೆಸಿ ಇದೇ ಬಾವಿಯಲ್ಲೇ 5 ಜನ ಹುಡುಗರು ಸ್ಕೂಲ್ ಹುಡುಗಿರ್ನ ಕಿಡ್ನಾಪ್ ಮಾಡಿದ ನಂತರ ಅತ್ಯಾಚಾರ ಮಾಡಿ ಹೂತಾಕಿದ್ದಾರೆ. ಗಜ ಜೊತೆ ಕೆಲಸ ಮಾಡ್ತಿದ್ದ ಇವರು ಗಂಜಾ ವ್ಯಾಪಾರ ಕೂಡ ಮಾಡ್ತಿದ್ರು. ಈ ವಿಷಯ ಗಜಾಗೆ ಗೊತ್ತಿಲ್ಲ. ಅವ್ರಗಳನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ. ಇದನ್ನ ಕೇಳಿ ಆತ್ಮಗಳಿಗೆ ತುಂಬಾ ಕೋಪ ಬರುತ್ತೆ. ಈಗ ಆತ್ಮರಾವ್ ಕೂಡ ಇವ್ರ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ಏನ್ ನಡೆದಿದೆ ಅಂದ್ರೆ ಫುಲ್ ಡ್ರಿಂಕ್ಸ್ ಮಾಡಿದ್ದ ಆತ್ಮರಾವ್ ಗಜ ಹಾಗೂ ಗಣೇಶ್ ಇದ್ದ ಸ್ಪಾಟ್ಗೆ ಹೋಗಿ ಸ್ಕೂಲ್ ಹುಡುಗಿರ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ತಿರೋದು ಇವನೇ ಅಂತ ಗಣೇಶ್ ಕಡೆ ಕೈ ತೋರಿಸಿದ್ದಾನೆ. ಇದರಿಂದ ಟ್ರಿಗರ್ ಆಗಿದ್ದ ಗಣೇಶ್ ಆತ್ಮರಾವ್ ತಲೆಗೆ ಬಾಟ್ಲಿಂದ ಹೊಡೆದು ಸಾಯಿಸ್ಬಿಟ್ಟಿರ್ತಾನೆ.
ಅದ್ರಿಂದಾನೇ ಆತ್ಮ ಆಗಿದ್ದಾನೆ. ಸೊ ಇವತ್ತು 11ನೇ ದಿನ, ಅಂದ್ರೆ ಈ ಆತ್ಮಗಳಿಗೆ ಭೂಮಿ ಮೇಲೆ ಕೊನೆ ದಿನ ಆಗಿರುತ್ತೆ. ಪಿಂಡ ಪ್ರದಾನ ಶುರು ಮಾಡಿರೋದ್ರಿಂದ ಒಬ್ಬೊಬ್ಬರಾಗಿ ಮಾಯ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಗಣೇಶ್ ಕೇಸ್ ಕ್ಲೋಸ್ ಮಾಡಿ ಇಂದು ಜೊತೆ ಮದ್ವೆ ಆಗೋದಕ್ಕೆ ರೆಡಿ ಆಗಿದ್ದಾನೆ. ವಿಜಯ್ ಹೇಗೂ ಸತ್ತೋದ, ಅವನ್ ಬಗ್ಗೆನೇ ಯೋಚನೆ ಮಾಡಿ ನಿನ್ ಲೈಫ್ ನ ಹಾಳು ಮಾಡ್ಕೋಬೇಡ ಅಂತ ಇಂದುಗೆ ಫೋರ್ಸ್ ಮಾಡಿ ಮದ್ವೆಗೆ ಒಪ್ಸಿರ್ತಾರೆ. ಈ ಕಡೆ ವಿಜಯ್ ಫ್ರೆಂಡ್ ನ ಆತ್ಮಗಳು ಒಬ್ಬೊಬ್ಬರಾಗಿ ಮಾಯ ಆಗ್ತಿದೆ. ಈಗ ಉಳ್ದಿರೋದು ವಿಜಯ್ ಮಾತ್ರ. ಮದ್ವೆ ಹೇಗೆ ನಿಲ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಈ ಕಡೆ ವಿಜಯ್ಗೆ ಕೂಡ ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ. ಇನ್ನೇನು ವಿಜಯ್ ಕೂಡ ಮಾಯ ಆಗ್ಬೇಕು ಅನ್ನುವಷ್ಟ್ರಲ್ಲಿ ಇನ್ನೇನು ಗಣೇಶ್ ಕೂಡ ತಾಳಿ ಕಟ್ಟೋದಕ್ಕೆ ರೆಡಿ ಆಗಿದ್ದಾರೆ. ಅಷ್ಟ್ರಲ್ಲಿ ವಿಜಯ್ಗೆ ಎಚ್ಚರಿಕೆ ಆಗುತ್ತೆ. ಫ್ರೆಂಡ್ಸ್ ಕೂಡ ಸ್ಪಾಟ್ಗೆ ಬರ್ತಾರೆ. ಗಣೇಶ್ ಇಂದು ಜೊತೆ ಮದ್ವೆ ಆಗಿದ್ದಾನೆ, ನಮ್ಗೆಲ್ಲ ಪಿಂಡ ಪ್ರದಾನ ನಡೀತು ಅಲ್ವಾ ಅಂತ. ಮತ್ತೆ ಹೇಗೆ ನೀವೆಲ್ಲ ಜೀವಂತವಾಗಿ ಇದ್ದೀರಾ ಅಂತ ಕೇಳ್ತಾ ಇದ್ದಾನೆ. ಆಗ ಫ್ರೆಂಡ್ಸ್ ಹೇಳ್ತಾರೆ, ನಿನ್ಗೇನ್ ತಲೆ ಕೆಟ್ಟು ಹೋಗಿದ್ಯಾ? ಅವತ್ತು ಇಂದು ಜೊತೆ ನೀನೇ ಮದ್ವೆ ಆಗಿದ್ ತರ ಕನ್ಸ್ಕೊಂಡಿದ್ದೆ, ಇವತ್ತು ಗಣೇಶ್ ಜೊತೆ ಅವಳಿಗೆ ಮದ್ವೆ ಆಗಿದೆ ಅಂತ ಬೇರೆ ಹೇಳ್ತಾ ಇದ್ದೀಯಾ. ಅಷ್ಟೇ ಅಲ್ದೆ ನಾವೆಲ್ಲ ಸತ್ತೋಗಿರೋದಾಗಿ ಕೂಡ ಹೇಳ್ತಾ ಇದ್ದೀಯಾ ಅಂತ. ಸೊ ಅಂದ್ರೆ ಇದೆಲ್ಲ ಒಂದು ಕನ್ಸು. ಗಣೇಶ್ ಇಂದುನ ಮದ್ವೆ ಆಗಿಲ್ಲ. ಈಗ ಎಲ್ಲಿವರೆಗೂ ಕನ್ಸು ಎಲ್ಲಿವರೆಗೂ ನಿಜ ಅಂತ ನೋಡೋದಾದ್ರೆ, ವಿಶ್ವನಾಥ್ ಇವ್ರನ್ನ ರಿಲೀಸ್ ಮಾಡಿದ್ಮೇಲೆ ಗಜ ಹತ್ರ ಬಂದು ಗಲಾಟೆ ಮಾಡಿದಾಗ ಅವನ್ ತಲೆಗೆ ಹೊಡೆದು ಗೋಡೌನ್ ನಲ್ಲಿ ಕೂಡು ಹಾಕಿದ್ರು ಅಲ್ವಾ, ಅಲ್ಲಿವರೆಗೂ ನಿಜ. ನಂತರ ಕಂಡಿದ್ದೆಲ್ಲ ಕನ್ಸು. ಈಗ ಫ್ರೆಂಡ್ಸ್ ಹೇಳ್ತಾರೆ, ಇಷ್ಟು ದಿನ ಹುಡುಗಿರ್ನ ಕಿಡ್ನಾಪ್ ಮಾಡ್ತಾ ಇದ್ದಿದ್ದು ಆ ಗಜಾನೆ. ಅದನ್ನ ಎಂಕ್ವೈರಿ ಮಾಡಿದ್ದ ಗಣೇಶ್ನ ಕೂಡ ಗಜ ಕೊಲೆ ಮಾಡಿ ಬಾವಿಯಲ್ಲಿ ಹೂತಾಕಿದ್ದಾನೆ ಅಂತ. ಗಜ ಇಷ್ಟು ದಿನ ಹುಡುಗಿರ್ನ ಸಾಯಿಸಿ ಹೂತಾಕಿದ್ದ ಬಾವಿಯಿಂದ ಡೆಡ್ ಬಾಡೀಸ್ ನ ರಿಕವರ್ ಮಾಡ್ತಾರೆ. ಕೊನೆಗೆ ಗಣೇಶ್ ಬಾಡಿನ ಕೂಡ ಎತ್ಕೊಂಡು ಬರ್ತಾರೆ. ಮಗ ಸತ್ತಿದ್ರಿಂದ ವಿಶ್ವನಾಥ್ ದುಃಖದಲ್ಲಿ ಇದ್ದಾರೆ. ವಿಜಯ್ ಅಂಡ್ ಫ್ರೆಂಡ್ಸ್ ಸ್ಪಾಟ್ ಗೆ ಬರ್ತಾರೆ. ಇಂದು ಹಾಗೂ ವಿಜಯ್ ವಿಶ್ವನಾಥ್ ಮನೆಗೆ ಬರ್ತಾರೆ. ವಿಜಯ್ ವಿಶ್ವನಾಥ್ ಅವರ ಸ್ಪೆಕ್ಸ್ ಕೊಡ್ತಾನೆ. ಆಕ್ಚುಲಿ ಗಣೇಶ್ ಬಾಡಿನ ಬಾವಿಯಿಂದ ಎತ್ಕೊಂಡು ಬರುವಾಗ ಗಣೇಶ್ ಬಾಡಿ ಮೇಲಿನಿಂದ ಸ್ಪೆಕ್ಸ್ ಕೆಳಗಡೆ ಬಿದ್ದಿರುತ್ತೆ. ಅದನ್ನ ಸ್ಪಾಟ್ ನಲ್ಲೇ ಇದ್ದ ವಿಜಯ್ ನೋಟ್ ಮಾಡಿರ್ತಾನೆ. ಯಾವಾಗ್ಲೂ ಸ್ಪೆಕ್ಸ್ ಹಾಕ್ತಿದ್ದ ವಿಶ್ವನಾಥ್ ಆ ದಿನ ಸ್ಪೆಕ್ಸ್ ಹಾಕಿರ್ಲಿಲ್ಲ. ಆಗ್ಲೇ ವಿಜಯ್ಗೆ ಡೌಟ್ ಬಂದಿದೆ. ಈಗ ಸ್ಪೆಕ್ಸ್ ನೋಡಿ ವಿಶ್ವನಾಥ್ಗೆ ಗಾಬರಿ ಆಗುತ್ತೆ. ಸೊ ಈಗ ವಿಶ್ವನಾಥ್ ಇವರಿಬ್ರಿಗೆ ಏನ್ ನಡೀತು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಫ್ಲಾಶ್ ಬ್ಯಾಕ್. ಆ ದಿನ ವಿಜಯ್ ಹಾಗೂ ಫ್ರೆಂಡ್ ನ ಗಣೇಶ್ ಅರೆಸ್ಟ್ ಮಾಡಿದಾಗ ವಿಶ್ವನಾಥ್ ರಿಲೀಸ್ ಮಾಡಿರ್ತಾರೆ. ನಂತರ ಗಜ ಮೇಲೆ ಕೋಪ ಮಾಡ್ಕೊಂಡಿದ್ದ ವಿಜಯ್ ಗಜನ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಈ ವಿಷಯನ ಫ್ರೆಂಡ್ಸ್ ವಿಶ್ವನಾಥ್ಗೆ ಹೇಳಿರ್ತಾರೆ. ವಿಜಯ್ ಒಬ್ನೇ ಹೋಗಿದ್ದಾನೆ, ಗಜ ಬೇರೆ ಸರಿ ಇಲ್ಲ ಅಂತ. ಆಗ ವಿಶ್ವನಾಥ್ ಗಜ ಇರೋ ಜಾಗಕ್ಕೆ ಹೋಗ್ತಾರೆ. ಅಷ್ಟ್ರಲ್ಲಿ ಈ ಕಡೆ ಗಜ ಇರೋ ಜಾಗಕ್ಕೆ ಮೊದ್ಲೇ ಬಂದಿದ್ದ ವಿಜಯ್ ಗಜ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ವಿಜಯ್ ತಲೆಗೆ ಹೊಡೆದಿರೋದು ಇದೇ ಗಣೇಶ್. ನಂತರ ಅನ್ಕಾನ್ಶಿಯಸ್ ಆಗಿದ್ದ ವಿಜಯ್ನ ಗೋಡೌನ್ ನಲ್ಲಿ ಕೂಡ್ ಹಾಕಿದ್ದಾರೆ. ಅಷ್ಟ್ರಲ್ಲಿ ಸ್ಪಾಟ್ ಗೆ ಬಂದ ವಿಶ್ವನಾಥ್ ವಿಂಡೋ ಇಂದ ನೋಡಿದಾಗ ಶಾಕ್ ಆಗಿದೆ. ಆಗ್ಲೇ ಗೊತ್ತಾಗಿರುತ್ತೆ ಇವರಿಬ್ರು ಪಾರ್ಟ್ನರ್ಸ್ ಅಂತ. ಅನ್ಕಾನ್ಶಿಯಸ್ ಆಗಿದ್ದ ವಿಜಯ್ಗೆ ಎಚ್ಚರಿಕೆ ಆಗಿ ಇವರಿಬ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಳ್ತಾ ಇದ್ದಾನೆ. ಇವರಿಬ್ರು ಮಾತಿನಿಂದ ಗೊತ್ತಾಗೋದು ಏನಂದ್ರೆ, ಹುಡುಗಿರ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಅದು ಗಣೇಶ್. ಗಜ ಕಡೆಯವ್ರನ್ನ ಅರೆಸ್ಟ್ ಮಾಡಿ ಹುಡುಗಿರ್ನ ಕೊಲೆ ಮಾಡ್ತಿರೋದು ಅವರೇ ಅಂತ ಕೇಸ್ ಕ್ಲೋಸ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇದನ್ನ ಕೇಳಿ ವಿಶ್ವನಾಥ್ಗೆ ಗಾಬರಿ ಆಗುತ್ತೆ. ಇನ್ನೊಂದು ಕಡೆ ಗೋಡೌನ್ ಇಂದ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದ ವಿಜಯ್ಗೂ ತುಂಬಾ ಗಾಬರಿ ಆಗುತ್ತೆ. ಈ ವಿಷಯನ ವಿಶ್ವನಾಥ್ಗೆ ಹೇಳ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಮತ್ತೆ ಮಾತು ಮುಂದುವರಿಸಿ, ವಿಜಯ್ ಸತ್ತ ನಂತರ ನಾನು ಇಂದುನ ಮದ್ವೆ ಆಗ್ತೀನಿ, ಅವಳಿಗೆ ನಾನೇ ನಿನ್ ಹೆಸರಲ್ಲಿ ನೇತ್ರ ಫೌಂಡೇಶನ್ಗೆ ಡೊನೇಷನ್ ಕೊಡ್ತಿದ್ದೆ ಅಂತ ಇಂದುಗೆ ವಿಜಯ್ ಫೋನ್ ಕೊಟ್ಟು ಅವಳ ಹತ್ರ ಇರೋ ಎವಿಡೆನ್ಸ್ ಗಳನ್ನ ಮ್ಯಾನಿಪುಲೇಟ್ ಮಾಡ್ತೀನಿ. ವಿಜಯ್ಗೆ ಶಾಕ್ ಆಗುತ್ತೆ. ಈ ವಿಷಯನ ವಿಶ್ವನಾಥ್ಗೆ ಹೇಳ್ಬೇಕು ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನುವಷ್ಟ್ರಲ್ಲಿ ಮತ್ತೆ ಗಜ ಕಡೆಯವರು ಅವನ್ ತಲೆಗೆ ಹೊಡೆದಿದ್ದಾರೆ. ಆಗ್ಲೇ ಅನ್ಕಾನ್ಶಿಯಸ್ ಆಗಿದ್ದ ವಿಜಯ್ಗೆ ಗಜ ಇವನು ಹಾಗೂ ಫ್ರೆಂಡ್ಸ್ ನ ಕೊಂದಿದ್ದು ಇವರು ಆತ್ಮಗಳಾಗಿತ್ತರ ಎಲ್ಲ ಕನ್ಸ್ ಬಿದ್ದಿರುತ್ತೆ. ಆದ್ರೆ ರಿಯಾಲಿಟಿಯಲ್ಲಿ ತನ್ನ ಮಗನ ನಿಜ ರೂಪ ತಿಳ್ಕೊಂಡಿದ್ದ ವಿಶ್ವನಾಥ್ ಗಣೇಶ್ ಇಂದ ತುಂಬಾ ಹುಡುಗಿಯರು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಇವನ್ನ ಸುಮ್ನೆ ಬಿಡಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ನಮ್ಗೆ ಗಣೇಶ್ ಬಾಲ್ಯ ಹೇಗಿತ್ತು ಅಂತ ತೋರಿಸ್ತಾರೆ. ಗಣೇಶ್ ಚಿಕ್ಕ ಹುಡುಗ ಆಗಿರುವಾಗ ಬಿ ಗ್ರೇಡ್ ಮೂವೀಸ್ ಗೆ ಅಡಿಕ್ಟ್ ಆಗಿರ್ತಾನೆ. ಅದನ್ನ ನೋಡಿ ತಪ್ಪು ದಾರಿ ಹಿಡಿದಿದ್ದ ಗಣೇಶ್ ಜೊತೆಲಿ ಓದೋ ಹುಡುಗಿರ್ನ ಟಾರ್ಗೆಟ್ ಮಾಡಿ ಅವ್ರಗಳ ಮೇಲೆ ಅತ್ಯಾಚಾರ ಮಾಡಿದ ನಂತರ ಒಂದು ಬಾವಿಯಲ್ಲಿ ಹೂತಾಕ್ತಾ ಇರ್ತಾನೆ. ಹೀಗೆ ಮತ್ತೆ ಮೂವಿ ನೋಡಿ ಇಂದು ಮೇಲೆ ಕೂಡ ಅತ್ಯಾಚಾರ ಮಾಡೋದಕ್ಕೆ ಟ್ರೈ ಮಾಡುವಾಗ ಅವಳ ಕಣ್ಣಿಗೆ ತುಂಬಾ ಪೆಟ್ಟಾಗಿ ದೃಷ್ಟಿ ಕಳ್ಕೊಂಡಿದ್ದಾಳೆ. ಅವಳು ಕಿರ್ಚೋ ಶಬ್ದ ಕೇಳಿ ಎಲ್ಲಿ ಸಿಕ್ಕಾಕೊಳ್ತೀನಿ ಅನ್ನೋ ಭಯದಲ್ಲಿ ಗಣೇಶ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಅಷ್ಟರಲ್ಲಿ ಸ್ಪಾಟ್ ಗೆ ಬಂದ ವಿಜಯ್ ಇಂದುಗೆ ನೇತ್ರ ಫೌಂಡೇಶನ್ ಸಹಾಯದಿಂದ ಅವಳ ಕಣ್ಣಿನ ದೃಷ್ಟಿ ಬರೋ ಹಾಗೆ ಮಾಡಿದ್ದಾನೆ. ಇವಳ ಮೇಲೆ ಅಟ್ಯಾಕ್ ಮಾಡಿದ್ದು ಗಣೇಶ್ ಅಂತ ವಿಜಯ್ಗೆ ಗೊತ್ತಿರೋದಿಲ್ಲ. ಒಂದಿನ ಯಾರೋ ತನ್ನ ಸ್ವಂತ ಹೆಂಡತಿಯನ್ನ ಕೊಂದು ಸಾಕ್ಷಿ ನಾಶ ಮಾಡ್ತಿರೋದನ್ನ ಗಣೇಶ್ ನೋಡಿದ್ದಾನೆ. ಸೊ ಹೀಗೇನೆ ಇವನು ಕೂಡ ಕೊಲೆ ಮಾಡಿದ್ದ ಹುಡುಗಿರ್ನ ಸಾಯಿಸಿದ ನಂತರ ಬಾವಿಯಲ್ಲಿ ಹೂತಾಕಿ ಎವಿಡೆನ್ಸ್ ಗಳನ್ನ ನಾಶ ಮಾಡ್ತಾ
ಇರ್ತಾನೆ. ಕೊನೆಗೆ ಒಂದಿನ ವಿಶ್ವನಾಥ್ಗೆ ಗಣೇಶ್ ಈ ತರ ಅಶ್ಲೀಲ ವಿಡಿಯೋಗಳನ್ನ ನೋಡಿ ದಾರಿ ತಪ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿದೆ. ಆದ್ರೆ ಹುಡುಗಿರ್ನ ಕೊಲೆ ಮಾಡ್ತಿರೋದು ಇವನೇ ಅಂತ ಗೊತ್ತಿಲ್ಲ. ಇಲ್ಲಿ ಇದ್ರೆ ಸರಿಯಾಗಲ್ಲ ಅಂತ ಸಿಟಿಲಿರೋ ಹಾಸ್ಟೆಲ್ಗೆ ಸೇರಿಸ್ತಾರೆ. ಆದ್ರೆ ದೊಡ್ಡವನಾಗಿ ಪೊಲೀಸ್ ಆದ್ಮೇಲೂ ಅದೇ ಕೆಲಸ ಶುರು ಮಾಡಿದ್ದಾನೆ. ಅಂದ್ರೆ ಬಿ ಗ್ರೇಡ್ ಮೂವೀಸ್ ನ ನೋಡೋದು, ನಂತರ ಸ್ಕೂಲ್ ಹುಡುಗಿರ್ನ ಟಾರ್ಗೆಟ್ ಮಾಡಿ ಅತ್ಯಾಚಾರ ಮಾಡಿದ ನಂತರ ಬಾವಿಯಲ್ಲಿ ಹೂತಾಕ್ತಾ ಇರ್ತಾನೆ. ಈಗ ಇವನಿಂದನೇ ಹುಡುಗಿರು ಕಾಣೆ ಆಗ್ತಿದ್ದಾರೆ ಅನ್ನೋದು ವಿಶ್ವನಾಥ್ಗೆ ಗೊತ್ತಾದ್ಮೇಲೆ ನೇರವಾಗಿ ಮನೆಗ್ ಬರ್ತಾರೆ. ಒಳ್ಳೆ ಒಂಥರ ಡ್ರಾಮಾ ಮಾಡ್ತಾ ಇದ್ದಾನೆ. ಆದ್ರೆ ಇವನೊಬ್ಬ ರಾಕ್ಷಸ ಅನ್ನೋದು ವಿಶ್ವನಾಥ್ಗೆ ಗೊತ್ತಾಗಿದೆ. ಮನೆಗ್ ಬಂದ್ಮೇಲೆ ವಿಜಯ್ ಊಟ ಮಾಡುವಾಗ ಭಗವದ್ಗೀತೆ ಇಟ್ಟು ಅದ್ರ ಮೇಲೆ ವಿಜಯ್ಗೆ ಕೈ ಹಿಡೋದಕ್ಕೆ ಹೇಳಿ ನಿಜ ಹೇಳು ಅಂತ ಕೇಳ್ತಾರೆ. ನೀನೇ ಅಲ್ವಾ ಹುಡುಗಿರ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿದ ನಂತರ ಕೊಲೆ ಮಾಡ್ತಿರೋದು ಅಂತ. ಗಣೇಶ್ಗೆ ಶಾಕ್ ಆಗುತ್ತೆ, ಇವ್ರಿಗೆ ಹೇಗ್ ಗೊತ್ತಾಯ್ತು ಅಂತ. ಆದ್ರೆ ಇವನು ನಿಜ ಒಪ್ಕೊಳ್ತಾನೆ ಇಲ್ಲ. ಹೇಗೂ ಈ ವಿಷಯ ಅವ್ರ ತಾಯಿಗೂ ಗೊತ್ತಾಗಿದ್ರಿಂದ ಊಟದಲ್ಲಿ ವಿಷ ಮಿಕ್ಸ್ ಮಾಡಿರ್ತಾರೆ. ಅವನು ರಕ್ತವಾಂತಿ ಮಾಡ್ಕೊಳ್ತಾ ಇರುವಾಗ ವಿಶ್ವನಾಥ್ ಅವನ್ ಕತ್ತಿಗೆ ಚುಚ್ಚಿ ಕೊಲೆ ಮಾಡ್ತಾರೆ. ನಂತರ ಅವನ್ ಬಾಡಿನ ಅವನು ಹೇಗೆ ಹುಡುಗಿರ್ನ ಸಾಯಿಸಿದ ನಂತರ ಬಾವಿಯಲ್ಲಿ ಹೂತಾಕ್ತಿದ್ದ ಅಲ್ವಾ, ಅದೇ ಬಾವಿಯಲ್ಲೇ ಅವನ್ ಬಾಡಿನ ಕೂಡ ಹೂತಾಕಿದ್ದಾರೆ. ಆಗ್ಲೇ ಇವ್ರ ಸ್ಪೆಕ್ಸ್ ಬಿದ್ದೋಗಿರುತ್ತೆ. ನಂತರ ಸ್ಟೇಷನ್ಗೆ ಹೋಗಿ ಲೇಡಿ ಪೊಲೀಸ್ಗೆ ಹೇಳ್ತಾರೆ, ನನ್ ಮಗನ್ನ ಗಜ ಸಾಯಿಸ್ಬಿಡ್ತಾನೆ ಅಂತ ಭಯ ಆಗ್ತಿದೆ. ಇಷ್ಟು ವರ್ಷಗಳಿಂದ ಹುಡುಗಿರ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ತಾ ಇರೋದು ಆ ಗಜಾನೆ, ಹಾಗೂ ಕೆಲವರನ್ನ ಕೊಲೆ ಕೂಡ ಮಾಡಿದ್ದಾನೆ. ಅದಕ್ಕೆ ಸಂಬಂಧಿಸಿದ ಆಧಾರಗಳನ್ನ ನನ್ ಮಗ ಕಲೆಕ್ಟ್ ಮಾಡಿದ್ದಾನೆ ನೋಡಿ ಅಂತ ಆ ವಿಡಿಯೋ ತೋರಿಸ್ತಾರೆ. ಅದ್ರಲ್ಲಿ ಗಜ ಒಬ್ಬನ್ನ ಕೊಲೆ ಮಾಡಿ ಹೂತಾಕುವಾಗ ಗಣೇಶ್ ವಿಡಿಯೋ ಮಾಡಿ ಅದೇ ವಿಡಿಯೋ ಇಟ್ಕೊಂಡೆ ಗಣೇಶ್ ಗಜನ ಬ್ಲಾಕ್ ಮೇಲ್ ಮಾಡಿರ್ತಾನೆ. ಈಗ ವಿಶ್ವನಾಥ್ ಕೂಡ ಅದೇ ವಿಡಿಯೋ ತೋರಿಸಿರ್ತಾರೆ. ಗಾಬರಿಯಾಗಿದ್ದ ಲೇಡಿ ಪೊಲೀಸ್ ಗಜ ಇರೋ ಸ್ಪಾಟ್ ಗೆ ಹೋಗ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ವಿಜಯ್ ಕೇಳ್ತಾನೆ, ಒಂದು ವೇಳೆ ಗಜ ಕೋರ್ಟ್ ಅಲ್ಲಿ ನಿಜ ಹೇಳಿದ್ರೆ ಏನ್ ಮಾಡೋದು ಅಂತ. ಆಗ ನ್ಯೂಸ್ ನಲ್ಲಿ ಲೇಡಿ ಪೊಲೀಸ್ ಮೀಡಿಯಾಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಈ ಊರಲ್ಲಿ ನಡೀತಾ ಇರೋ ಹತ್ಯೆಗಳು ಹಾಗೂ ಹುಡುಗಿರ್ ಮಿಸ್ಸಿಂಗ್ ಆಗೋದಕ್ಕೆ ಕಾರಣ ಗಜಾನೆ. ನಮ್ಮ SI ಗಣೇಶ್ ಎಂಕ್ವೈರಿ ಮಾಡಿ ಗಜ ವಿರುದ್ಧ ಆಧಾರಗಳನ್ನ ಕಲೆಕ್ಟ್ ಮಾಡಿದ್ರು. ಈ ವಿಷಯ ತಿಳ್ಕೊಂಡಿದ್ದ ಗಜ ಗಣೇಶ್ನ ಸಾಯಿಸಿ ಇದೇ ಬಾವಿಯಲ್ಲೇ ಹೂತಾಕಿದ್ದಾನೆ. ಗಜ ಅಂಡ್ ಗ್ಯಾಂಗ್ ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಾಗ ಅವರೆಲ್ಲ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರಿಂದ ಅವ್ರಗಳ ಮೇಲೆ ಎನ್ಕೌಂಟರ್ ಮಾಡಿದ್ವಿ ಅಂತ. ಇದನ್ನ ಕೇಳಿ ಇವರಿಗೆಲ್ಲ ಸಮಾಧಾನ ಆಗುತ್ತೆ. ಕಟ್ ಮಾಡಿದ್ರೆ ಇಂದು ಹಾಗೂ ವಿಜಯ್ ಮದ್ವೆ ಆಗ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.